He has insulted many times our country. Apart from that, he has insulted our Prime Minister. And of late, recently, he has told hellhole. He has called India as a hellhole. Andre Narakada Desh antakanta artha. Mr. Trump, you are a Mad Max. I know you are a president of America. It doesn't mean that you can speak whatever you want to speak about my country. I really want to condemn the way you are told about my country. I can show you a middle finger also. But from this very particular platform, we stand, India in middle of any political party, we stand unitedly and say, please, Trump, go ahead. Next, ಹೇಳಿ ಸರ್. ಇವತ್ತು ನಮ್ಮ ಟ್ರಂಪ್ ಹುಚ್ಚಾಗಿದ್ದಾರೆ. ಅವ್ರು ಈ ತರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡೋದ್ರ ಜೊತೆಗೆ ನಮಗೇನು ಬೇಸರ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ ಬಿಜೆಪಿ ಮುಖಂಡರಾಗಿರ್ಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗುರ ನಾಚಿಕೆ ಆಗ್ತಾ ಇದೆ. ಯಾಕೆ ಬಿಜೆಪಿ ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತು ಎಲ್ಲಾ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಎಫ್ಸ್ಟೈನ್ ಫೈಲ್ ಅಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದ್ರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದ್ರೆ ಫಾರಿನ್ ಪಾಲಿಸಿ ಅಂತ ಏನ್ ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ಸಣ್ಣ ದೇಶ, ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೆ ಇದ್ದೀವಿ. ಆದ್ರೆ ನಮ್ಮ ದೇಶದ ನಿರ್ಣಯಗಳನ್ನ ಟ್ರಂಪ್ ಏನ್ ಹೇಳ್ತಾನೆ ಹಂಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ ಬಿಜೆಪಿ ಮುಖಂಡರಾಗಿರ್ಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರ್ಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ತಮಿಳ್ನಾಡಿಗೆ ಬಂದ್ರೆ ಬ್ಲ್ಯಾಕ್ ಮೇಕಪ್ ಮಾಡ್ಕೊಳ್ತಾರೆ. ಇದೇ ಪ್ರಧಾನಮಂತ್ರಿಯವರು ತಮಿಳ್ನಾಡಿಗೆ ಬಂದ್ರೆ ಕಪ್ಪು ಮೇಕಪ್, ಡೆಲ್ಲಿಗೆ ಹೋದ್ರೆ ಮೇಕಪ್ ನ ತೆಗೆಯೋದು, ತಮಿಳ್ನಾಡಿಗೆ ಬಂದ್ರೆ ಅದೊಂದು ಧೋತಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋದು. ಇವರಿಗೆ ಬರೀ ಎಲೆಕ್ಷನ್ ಹೈಲು, ಈ ಎಲೆಕ್ಷನ್ ಹುಚ್ಚು ಒಂದು ಬಿಟ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೇರೆ ಕಾಣ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ಬೇರೆ ಬೇರೆ ದೇಶಗಳು ಇವತ್ತು ಇರಾನ್ನ ತೊಂದರೆಯಿಂದ ಏನಾಗಿದೆ ಅಂತಕ್ಕಂಥದ್ದು, ಈ ದೇಶ ಅವ್ರವ್ರ ದೇಶಗಳಲ್ಲಿ ಏನ್ ಮಾಡ್ಬೇಕಂತಕ್ಕಂಥದ್ದು ವಿಚಾರವನ್ನು ಮಾತನಾಡ್ತಾ ಇದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆನೂ ಮಾತನಾಡಂಗಿಲ್ಲ. ಅದು ಯಾವುದೋ ಮೊನ್ನೆ ವಿಮೆನ್ ಬಿಲ್ಲು, ಇವರೇ ಪಾಸ್ ಮಾಡಿರ್ತಕ್ಕಂಥ ವಿಮೆನ್ ಬಿಲ್ಲು 2014 ಮ್ಯಾನಿಫೆಸ್ಟೋದಲ್ಲಿ ಇವರು ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019 ಮ್ಯಾನಿಫೆಸ್ಟೋದಲ್ಲಿ ವಿಮೆನ್ ರಿಸರ್ವೇಷನ್ ಬಗ್ಗೆ ಇದೆ ಬಿಜೆಪಿ ಅವರು ಮಾತನಾಡಿದ್ದಾರೆ. 2023 ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ. ಇವತ್ತು ನಿಮಗೆ ಧೈರ್ಯ ಇದ್ರೆ, ನಿಮಗೆ ಪ್ರಧಾನಮಂತ್ರಿಯವರೇ ನಿಮಗೆ ಧೈರ್ಯ ಇದ್ದು, ನಿಮಗೆ ಬಿಜೆಪಿ ಅವರಿಗೆ ಧೈರ್ಯ ಇದ್ರೆ ನಾಳೆನೇ ಇಂಪ್ಲಿಮೆಂಟ್ ಮಾಡಿ. ನೀವು ಅದಕ್ಕೆ ಡಿಲಿಮಿಟೇಷನ್ ಜೊತೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಕಾನೂನು ಆಲ್ರೆಡಿ ಪಾಸ್ ಆಗಿದೆ. ಇವರಿಗೆ ಹೆಣ್ಮಕ್ಳಿಗೆ ಆದ್ಯತೆ ಕೊಡಕೂಡುದು. ಇವತ್ತು ಉದಾಹರಣೆಗೆ ಹೇಳೋಣ, ಇವತ್ತು ಬೇಡ ಬಿಡಿ, ರಿಸರ್ವೇಷನ್ ಬೇಡ, ನೀವು ನಾಳೆ ಡಿಕ್ಲೇರ್ ಮಾಡ್ರಿ, ಬಿಜೆಪಿ ಪಾರ್ಟಿ 33% ಕೊಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡ್ರಿ. ಯಾಕೆ ಮಾಡಬಾರ್ದು? ನೀವು ಹೇಳ್ಬೋದಲ್ವಾ, ಇವತ್ತು ಡಿಲಿಮಿಟೇಷನ್ ಬಿಟ್ಟೇ ಬಿಡೋಣ, ಬಿಜೆಪಿ ನೀವು ಪ್ರಾರಂಭ ಮಾಡ್ರಿ, 33% ಕೊಡ್ರಿ. ಇದು ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಡಿಲಿಮಿಟೇಷನ್ ವಿಮೆನ್ ರಿಸರ್ವೇಷನ್ ಬಿಲ್ಲು ಜೊತೆಗೆ ತಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿಯ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ. ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು, ಯಾರು ಬರಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗ ಆಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡಕ್ ಬರಲ್ಲ. ಏನ್ ಸಿಎಂ ಏನ್ ಸೈಲೆಂಟ್ ಆಗಿದ್ದಾರೆ? ಏನ್ ಮಾತಾಡಬೇಕು? ಅದೇ ಹೈಕಮಾಂಡ್ ಯಾವಾಗ ಕ್ಲಿಯರೆನ್ಸ್ ಕೊಡ್ತೈತೆ ಅವಾಗ ಮಾಡ್ತಾರೆ. ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಎಷ್ಟು ಮಟ್ಟಿಗೆ
ಯಾಕಪ್ಪ ಅಂದ್ರೆ ಕಾಂಗ್ರೆಸ್ಗೆ ಮುಸ್ಲಿಮರೇ ಬೆನ್ನೆಲುಬು ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಲ್ಲ, ನಮಗೆ ಮುಸ್ಲಿಮರು ಬೆನ್ನೆಲುಬಿದ್ದಾರೆ ನಿಜ, ಮುಸ್ಲಿಮರು ಬೆನ್ನೆಲುಬಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಸಮಾಜದ ಮುಖಂಡರುಗಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲಾ ಸಮಾಜದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವೇ ಜಾಸ್ತಿ ಎಲ್ಲ ಸಮಾಜದವರು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಭಾರತ ದೇಶದ ಇತಿಹಾಸವಂತ ನೋಡ್ಕೊಂಡ್ ಬರ್ರಿ. ಸೊ ಇಟ್ ಇಸ್ ನಾಟ್ ಒನ್ಲಿ ಲಿಮಿಟೆಡ್ ಟು ಮುಸ್ಲಿಂ ಐಡಿಯಾಲಜಿಕಲಿ ಕಾಂಗ್ರೆಸ್ ಜೊತೆ ಇರೋದ್ರ ಜೊತೆಗೆ ಎಲ್ಲಾ ವರ್ಗಗಳು, ಎಲ್ಲಾ ಸಮಾಜದ, ಬೇರೆ ಬೇರೆ ಸಮಾಜದ ಎಲ್ಲಾ ಸಮಾಜದವರು ಕೂಡ ಕಾಂಗ್ರೆಸ್ ಜೊತೆ ಅದೇ ಗಟ್ಟಿಯಾಗಿ ನಿಲುವಲ್ಲಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ನಿಲುವು, ಅದು ಒಂದು ಐಡಿಯಾಲಜಿ. ಕಾಂಗ್ರೆಸ್ ಇಟ್ಸ್ ಮೋರ್ ಅಬೌಟ್ ಪಾರ್ಟಿ ಇದ್ರೂ ಕೂಡ ಇಟ್ ರೆಪ್ರೆಸೆಂಟ್ ದ ಐಡಿಯಾಲಜಿ ಆಫ್ ದಿಸ್ ಕಂಟ್ರಿ. ಸಿದ್ದರಾಮಯ್ಯನವರನ್ನ ಕಟ್ಟ ಬೆಂಬಲಿಗರು ಅಂದ್ರೆ ಏನು ಸಚಿವರಿದ್ದಾರೆ, ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿ ಒಬ್ಬರು ಅಧಿಕಾರದಲ್ಲಿ ಮುಗಿದ್ಬಿಡ್ಲಿ, ಸಭೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಿಮ ನಿರ್ಣಯ ನಡೀತಕ್ಕಂಥದ್ದು ಹೈಕಮಾಂಡ್ ಅಲ್ಲಿ ನಡೀತದೆ. ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿ ಅಂತ ನೇರವಾಗಿ ಹೇಳಿದ್ರು. ಆಮೇಲೆ 5 ಓಟ್ಗಳು ಬೇಡ ಅಂತ ಹೇಳಿದ್ರು. ಈಗ ಮತ್ತೆ ಈ ಜಮೀರ್ ಅವ್ರನ್ನ ಇದು ಮಾಡಿರೋದು ದಾವಣಗೆರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೇನೋ ಅಂತ. ಅಲ್ಲ, ನಾನು ಅಲ್ಲಿ ಹೋಗಿದ್ದೆ, ಅಸಮಾಧಾನ ಇತ್ತು ನಿಜ. ಆ ಅಸಮಾಧಾನ ಸರಿಪಡಿಸಿದ್ದೇವೆ, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಅಲ್ಲಿ ಹೋದಾಗ ನನಗಿರ್ತಕ್ಕಂಥ ಅನುಭವದಲ್ಲಿ ಹೇಳ್ತಕ್ಕಂಥದ್ದು, ಅಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೀಡ್ನಲ್ಲಿ ಗೆಲ್ಲುತ್ತಂತ ನನ್ನ ಒಂದು ವಿಚಾರ ಹೇಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸಚಿವ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಎಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಸರ್. ವಿಜಯನಗರಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ, ಬಳ್ಳಾರಿ ಕೊಡ್ತಾ ಇಲ್ಲ, ಸಭೆಗಳಾಗ್ತಾ ಇಲ್ಲ, ಅಧಿಕಾರಿಗಳಿಗೆ ಏನ್ ಪ್ರಗತಿ ಪರಿಶೀಲನೆ ಮಾಡೋದು ಅವು ಆಗ್ತಾ ಇಲ್ಲ. ಅಲ್ಲ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರಿ ಇದೆ, ಬರ್ತಾ ಇಲ್ಲ ಅಂತಕ್ಕಂಥ ಸರಿ ಇದೆ. ನಾನು ಸಚಿವರಲ್ಲಿ ಕೂಡ ಮಾತನಾಡ್ತೀನಿ, ಅವ್ರು ಬರ್ತಾರೆ, ಬೇಕಿದ್ರೆ ಮುಂದೆ ಬರ್ತಾರೆ. ಏನಂತ ಸರಿಯಾಗಿ ಹಂಚಿಕೆ ಮಾಡಲಿಲ್ಲ ಮತ್ತು ಹೆಚ್ಚಾಗಿ ಮೀಸಲಾತಿ 50% ಒಳಗಡೆ ಮೀಸಲಾತಿ ಹಂಚಿಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಅಭಿಪ್ರಾಯ ಅವ್ರು ಹೇಳ್ಬೋದು. ಸದನದಲ್ಲಿ 17% ನಾವು ರಿಸರ್ವೇಷನ್ ಬಂದಾಗ ಏನು ನಾವು ಮಾಡಲ್ ಮಾಡಿದ್ವಿ, ಎಲ್ಲ ಸಹಮತಿನ ಕೊಟ್ಟಿದ್ರಲ್ಲ. ಈಗ ಈ ಒಳ ಮೀಸಲಾತಿ ಆಗ್ಬೇಕಂತಕ್ಕಂಥದ್ದು ಸರ್ಕಾರ ಜೊತೆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಒಂದು ಗೈಡೆನ್ಸ್ ಕೂಡ ಇದೆ. ಸೊ ಎಲ್ಲರೂ ಒಪ್ಕೊಂಡಿದ್ವಿ. ಅವ್ರಿಗೆ ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಸ್ಪೋಕನ್. ಉಪಚುನಾವಣೆ ಸಿಎಂ ಬದಲಾವಣೆ ಆಗ್ತಕ್ಕಂಥದ್ದು, ಬದಲಾವಣೆ ಆಗ್ಬರ್ತಕ್ಕಂಥದ್ದು ನಾವು ಯಾರು ಮಾತಾಡಂಗಿಲ್ಲ. ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ. NMDC ಅವರು ಮೊನ್ನೆ ಮಾಡಿರ್ತಕ್ಕಂಥ ನಾನು ಪೇಪರ್ನಲ್ಲಿ ಓದಿದ್ದೀನಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಅದಿರು ಪರ್ಮಿಟ್ ಇಲ್ಲ ಅಂತಕ್ಕಂಥ ನಾನು ಓದಿರ್ತಕ್ಕಂಥದ್ದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾವು ಮಾತನಾಡಿದ್ದೇವೆ, ಸಿಎಂ ಹತ್ರ ಮಾತನಾಡಿದ್ದೇವೆ, ಸಚಿವರು ಕೂಡ ಹೇಳಿದ್ದಾರೆ ದಟ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ತಾವು 2ನೇ ಬಾರಿ ಕಾರ್ಮಿಕ ಸಚಿವರಾಗಿದ್ರಿ, ಇದುವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ನು ಏನಾದರೂ ವಿಶೇಷ ಕಾರ್ಮಿಕರು ಸಚಿವರು ಅಂದ ತಕ್ಷಣ ಉದ್ಯೋಗ ಕೊಡಿಸ್ಬೇಕಂತಕ್ಕಂಥೆಲ್ಲ ಪ್ರಯತ್ನ ಮಾಡೇ ಮಾಡ್ತೀವಿ. ಈಗ ಓವರಾಲ್ ಉದ್ಯೋಗ ಸಿಗ್ಬೇಕಂತಂದ್ರೆ ಹೊಸದು ಬರಲೇಬೇಕು, ಹೊಸ ಫ್ಯಾಕ್ಟ್ರಿಗಳು ಬರಬೇಕು. ಹಂಗಾಗಿ ಬಹಳ ಜನ ಅವಲಂಬಿತರಿದ್ದಾರೆ. ಪಕ್ಕದ ಸ್ಟೀಲ್ ಪ್ಲಾಂಟ್ಗಳಲ್ಲಿ ಇಲ್ಲಿ ನಮ್ಮ ಬಳ್ಳಾರಿಗೆ, ಸೊಂಡೂರಿಗೆ ಸ್ವಲ್ಪ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಬ್ಬರು ಇಲ್ಲೇ ಕೇಳ್ತಾ ಇದ್ದಾರೆ, ಜಿಂದಾಲಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಮನವಿ ಮಾಡ್ತಕ್ಕಂಥದ್ದು ನೀವು ಕೇಳಿ. ಫಸ್ಟು ಜಿಂದಾಲಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನೀವು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಪ್ರಯತ್ನ ಮಾಡ್ಬೇಕಂತಕ್ಕಂಥ ಹೇಳಿದ್ದೀನಿ. ಬಟ್ ಸ್ಟಿಲ್ ಲಿಮಿಟೇಷನ್ಸ್ ಇದೆ. ಇವತ್ತು ನಿಮಗೆ ವಾಸ್ತವಾಂಶ ಹೇಳ್ಬೇಕಂತಂದ್ರೆ 93%, 93% ಇನ್ನು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇದೀವಿ ನಾವು ಸುಮ್ಮನೆ ಏನೋ ಸುಳ್ಳು ಹೇಳಿ ನಾವು ಕೊಡಿಸ್ಬಿಡ್ತೀವಿ ಆಗುತ್ತಂತಕ್ಕಂಥದ್ದು ಸುಳ್ಳಿದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಅ ಡಿಫಿಕಲ್ಟ್ ಟೈಮ್. ಎಂಪ್ಲಾಯ್ಮೆಂಟ್ ಇಸ್ ಆಲ್ವೇಸ್ ಅ ಸ್ಟ್ರಗಲ್ ಇನ್ ದಿಸ್ ಕಂಟ್ರಿ ಅಂಡ್ ವುಡ್ ಕಂಟಿನ್ಯೂ ಆಲ್ಸೋ. ಬಟ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ವಿ ವಿಲ್ ಆನೆಸ್ಟ್ಲಿ ಟ್ರೈ ಟು ಗೆಟ್ ನಮ್ಮ ಲೋಕಲೈಟ್ಸ್ಗೆ ಸಿಗ್ಬೇಕನ್ನೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆಸ್ಪತ್ರೆ ಬಗ್ಗೆ ಸರ್ ಬಹಳ ಗುರುತು ಮಾಡಲಾಗಿದೆ, ಕಾಂಪೌಂಡ್ ಕಟ್ಟಿದ್ದಾರೆ, ಬಟ್ ಯಾವುದು ಕೂಡ ಇಲ್ಲ. ಆಲ್ರೆಡಿ ಈಗ ಶೋಭಾ ಕರಂದ್ಲಾಜೆಗೂ ಮಾತನಾಡಿದ್ದೀವಿ. ESI ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಗಿದೆ. ತುಕಾರಾಮ್ ಅವರು ಕೂಡ ಮಾತನಾಡಿದ್ದಾರೆ. ನಾವೇನ್ ಮಾಡಿದೀವಿ, ಯಾರು ESI ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು 18ರಿಂದ 20 ಬೇರೆ ಆಸ್ಪತ್ರೆಗಳು, ಅಕ್ರೆಡಿಟೇಷನ್ ಆಸ್ಪತ್ರೆಗಳು ಇದಾವೆ. ಅವ್ರಿಗೇನು ತೊಂದರೆ ಆಗೋದಿಲ್ಲ. ಎನಿಬಡಿ ವಾಸ್ ಅನ್ IP ಹೋಲ್ಡರ್, ಬಟ್ ಅಲ್ಲಿಂದ ಕ್ಲಿಯರೆನ್ಸ್ ಬರಬೇಕು ನಮಗೆ, ವಿಚ್ ವಿ ಆರ್ ಡೂಯಿಂಗ್. ಬರ್ದಿದ್ದೀವಿ, ಲೆಟರ್ ಬರ್ದಿದ್ದೀವಿ, ಕನ್ಸರ್ನ್ ಸೆಕ್ರೆಟರಿಗೂ ಹೋಗ್ಕೊಂಡಿದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಗೂ ಬರ್ತಿದ್ದೇನೆ, ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರ್ತಿದ್ದಾನೆ. ಎಲ್ಲ ಪಾರ್ಲಿಮೆಂಟ್ ಮೆಂಬರ್, ಬಟ್ ತುಕಾರಾಮಿಗೆ ಅಷ್ಟೇ ಅಲ್ಲ. ಸೆಂಟ್ರಲ್ ಪಿಡಬ್ಲ್ಯೂ ಟೆಂಡರ್ ಕೊಟ್ಟಿದ್ದಾರೆ. ಕೆಲಸ ಮಾಡಿದ್ರೆ ಅಲ್ಪ ಸ್ವಲ್ಪ ಅಭಿವೃದ್ಧಿ ಖಂಡಿತವಾಗೂ ನೀವು ಹೇಳಿರ್ತಕ್ಕಂಥದ್ರಲ್ಲಿ ಸುಳ್ಳೇನಿಲ್ಲ. ಐ ರೆಸ್ಪೆಕ್ಟ್ ವಾಟ್ ಯು ಆರ್ ಟೋಲ್ಡ್. ಐ ಟೇಕ್ ಇಟ್ ವೆರಿ ಸೀರಿಯಸ್ಲಿ. I'll speak to Zamir Ahmad Khan also and I'll speak to CM also in this regard. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.